ಕಾವೇರಿ ನದಿ ಇದು ಬಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ಚೆಕ್ ಪೋಸ್ಟ್ ಥರ ಆಯ್ತಲ್ಲ ಅಂದ್ಕೊಂಡೆ. ಹೌದಾ? ಏನು ನೋಡ್ಗುರು ಚೆಕ್ ಪೋಸ್ಟು. ಇಲ್ಲೋಗಿ ಅವ್ರ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಹೋಗಬೇಕು. ಎಲ್ಲೂ ಸ್ಟಾಪ್ ಇಲ್ಲ ಇಲ್ಲಿ. ಎಲ್ಲಾದರೂ ಸ್ಟಾಪ್ ಮಾಡಿದ್ರಿ ಅಂದರೆ ಫೈನ್ ಹಾಕ್ತಾರೆ. ಇಲ್ಲೇ ಆನೆ ಜಿಂಕೆಗಳು ಅವೆಲ್ಲ ಇದೆ ಅಂತಾರೆ. ಸಡನ್ನಾಗಿ ಆನೆಗೇನೆ ಬಂತಂದರೆ ಮುಗೀತು ಕತೆ. ನೋಡಿ ಅಲ್ಲೆಲ್ಲ ಫ್ರೆಶ್ ಆನೆ ಲದ್ದಿ ಹಂಗಂಗೆ ಆಗಿ ಹೋಗಿದೆ. ಇಲ್ಲಿ ನೋಡ್ಗುರು ನವಿಲು, ಗಂಡು ನವಿಲು ನೋಡಿ ಮಸ್ತಾಗಿದೆ. ಅಣ್ಣವ್ರು ರಾಜ ಹುಲಿ ಸಿಂಹಾದ್ರಿ ಅನ್ನೋರು ಇಲ್ಲೂ ಬಂದು ಒಂದಕ್ಕೆ ಹೋಯ್ತವ್ರೆ. ಇವಾಗ ಫುಲ್ಲು ಆಫ್ ರೋಡಿಂಗು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಇವಾಗ ಓಹೋ ಇಲ್ಲಿಂದ ನೋಡೋ ಮಸ್ತು ವ್ಯೂಲಿ. ನಮಸ್ತೆ ಗುರು, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತಮ್ಮನೇಲಲ್ಲೇ ನೋಡಿರ್ತೀರ, ಬಿಳಿರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ತಿರೋದು. ಇದನ್ನು ಶಾರ್ಟಾಗಿ BR ಹಿಲ್ಸ್ ಅಂತಲೂ ಕರೀತಾರೆ. ಸೊ ಬಿ ಆರ್ ಹಿಲ್ಸಿಂದ ಹಾಗೆ ನಾವು ಕೇಗುಡಿ ಅಂತ ಇದೆ, ಅಲ್ಲಿಗೆ ಹಾಗೆ ಹೋಗಿ ಬರೋಣ. ನಾವು ಇಲ್ಲಿಂದ ಒಂದು ಹತ್ತಿರ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಾವು ಬೆಳಗ್ಗೆ ಬೇಗ ಬಿಟ್ಟಿದ್ವಿ. ನಾವು ಕತ್ತಲಲ್ಲಿ ಸರಿಯಾಗಿ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಂಗಳೂರಿಂದ ಸುಮಾರು 150 ಕಿಲೋಮೀಟ್ರ್ ಇದೆ ಇದು ಈ ಜಾಗ. ಬನ್ನಿ ಹೋಗೋಣ. ಮಸ್ತಾಗಿದೆ ಜಾಗ ಮಾತ್ರ. ಬೇಜಾನ್ ಜನ ಯೂಟ್ಯೂಬರ್ಗಳು ಹೋಗಿದ್ದಾರೆ, ನಾನು ನೋಡಿದ್ದೀನಿ, ಚೆನ್ನಾಗಿದೆ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಹುಡುಗರು ಸನ್ರೈಸ್ ಆಗ್ತಿದೆ. ಇದು ಕಾವೇರಿ ನದಿ ಇದು ಬಂದ್ಬಿಟ್ಟು ನೋಡಿ ಹೇಗಿದೆ. ಅಕ್ಕಪಕ್ಕ ವ್ಯೂ ಮಾತ್ರ ಮಸ್ತಾಗಿದೆ ಈ ಕಡೆಯಿಂದ ನೋಡ್ರಿ. ಬನ್ನಿ ಹೋಗೋಣ. ಇನ್ನೇನು ಹತ್ತತ್ರ ಬರ್ತಾಯಿದ್ದೀವಿ. ನೋಡ್ರಿ ಹೆಂಗೆ ಕಾಣಿಸ್ತಿದೆ ಬೆಟ್ಟಗಳು. ಏನು ಇಲ್ಲಿಂದ ಇನ್ನೊಂದು 18 ಕಿಲೋಮೀಟ್ರ್ ಇದೆ ಅಷ್ಟೇ. 18 ಕಿಲೋಮೀಟ್ರ್ ಆದಮೇಲೆ ಅಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲೋಗಿ ಏನೋ ಎಂಟ್ರಿ ಫೀಸ್ ಇರುತ್ತೆ, ಅದೆಲ್ಲ ಚೆಕ್ ಮಾಡಿಸಿ ಹೋಗಬೇಕು. ನೋಡೋಣ ಹೆಂಗಿರುತ್ತೆ ರೋಡ್ಗಳು. ನಮಗೂ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಬಂದಿರೋದು. ಬನ್ನಿ ಹೋಗೋಣ. ಮೋಸ್ಟ್ಲಿ ಇದೇ ಇರಬೇಕು ಅನಿಸುತ್ತೆ ಚೆಕ್ ಪೋಸ್ಟು. ಇದೇ ಇರಬೇಕು ಮೋಸ್ಟ್ಲಿ ಚೆಕ್ ಪೋಸ್ಟ್ ಅಲ್ಲ, ಇದೇ ಇರಬೇಕೇನೋ ಅಲ್ವೇನೋ ಚೆಕ್ ಪೋಸ್ಟು. ಇಲ್ಲೇ ಇದ್ದಾರಲ್ಲ, ಇವರೇ ಇರಬೇಕು ಮೋಸ್ಟ್ಲಿ. ಯಬ್ಬ ಬಿಳಿಗಿಳಿ ರಂಗಸ್ವಾಮಿ ಯಾವ ಸೈಡು? ಹಾಂ ಈ ಕಡೆ ಸೈಡಾ? ಕೇಗುಡಿ ಅದಕ್ಕೆ ಆ ಸೈಡೇನಾ? ನಾವು ಇಲ್ಲೇ ಅದನ್ನ ನೋಡ್ಬಿಟ್ಟು ಚೆಕ್ ಪೋಸ್ಟ್ ಥರ ಆಯ್ತಲ್ಲ ಅಂದ್ಕೊಂಡೆ. ಹೌದಾ? ಓಕೆ ಓಕೆ, ಥ್ಯಾಂಕ್ಸ್ ಅಣ್ಣ. ಇಲ್ಲೇ ಯಾಕವ್ರಲ್ಲ 36 ಕಿಲೋಮೀಟ್ರ್ ಐತೆ ಕಣ ಕೇಗುಡಿಗೆ ಇಲ್ಲಿಂದ. ಇಲ್ಲೇ ಐತಲ್ಲ ಅಲ್ಲಿ ರಿಸರ್ವ್ ಫಾರೆಸ್ಟ್ದು ಚೆಕ್ ಪೋಸ್ಟು. ಇಲ್ಲೇ ಐತಲ್ಲ ಆನೆ ಗೀನೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟವ್ರು ಮಸ್ತಾಗಿ. ನೋಡ್ರಿ ಹಿಂಗೈತಿ ಇಲ್ಲಿಂದ. ಇದೇ ಎಂಟ್ರಿ. ಸುಸ್ವಾಗತ. ಟೈಗರ್ ರಿಸರ್ವ್ ಫಾರೆಸ್ಟ ಇದು. ನೋಡ್ಗುರು ಚೆಕ್ ಪೋಸ್ಟು. ಇಲ್ಲೋಗಿ ಅವ್ರ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಹೋಗಬೇಕು. ಇಲ್ಲಿ ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಎಷ್ಟು ಟಿಕೆಟ್ ತಗೋತಾರೆ ಕೇಳಿ ನೋಡೋಣ. ಹೌದಾ? ಟಿಕೆಟ್ ಎಷ್ಟಾಗಿತ್ತು? 10 ರೂಪಾಯಿ. 10 ರೂಪಾಯಿನಾ ಟಿಕೆಟು? ನೋಡಿ ಇಲ್ಲಿ ಟಿಕೆಟ್ ತಗೊಂಡು ಹೋಯ್ತಾ ಇರೋದೆ. ಬನ್ನಿ ಹೋಗೋಣ. ಇವಾಗ ಗೋಪುರದಕ್ಕೆ ಶಿಫ್ಟ್ ಆಗ್ತೀನಿ. ಎಂಟ್ರಿ ಟಿಕೆಟ್ ತಗೊಂಡು ಆಯ್ತು. ಇವಾಗ ಹೋಗ್ತಾ ಇರೋದೆ. ಎಲ್ಲೂ ಸ್ಟಾಪ್ ಇಲ್ಲ ಇಲ್ಲಿ.
ಎಲ್ಲಾದರೂ ಸ್ಟಾಪ್ ಮಾಡಿದ್ರಿ ಅಂದರೆ ಫೈನ್ ಹಾಕ್ತಾರೆ. ಅಂದರೆ ಅಲ್ಲಲ್ಲಿ ಒಳ್ಳೆ ಸ್ಪಾಟ್ ಇರುತ್ತೆ ನೋಡಿ, ಚೆನ್ನಾಗಿ ಕಾಣಿಸೋವಂಥ ಪ್ಲೇಸು. ಅಂಥ ಜಾಗದಲ್ಲೇ ಕ್ಯಾಮ್ರಾಗಳು ಇಕ್ಕಿರ್ತಾರೆ, ಅಲ್ಲಲ್ಲೇ ಫೈನ್ಗಳು ಹಾಕ್ಬೋದು. ನೋಡಿ ಇಲ್ಲಿಂದ ಎಂಟ್ರೆನ್ಸು ಟೈಗರ್ ರಿಸರ್ವ್ ಫಾರೆಸ್ಟ್ಗೆ. ಚಳಿ ಹೆವಿ ಹೊಡಿತೈತೆ, ಬಾಬಾ ಏನು ಹಿಂಗೆ ಚಳಿ ಹೊಡಿತೈತೆ. ಬಿಸಿಲು ಬರ್ತೈತೆ, ಆದರೆ ಮಾತ್ರ ಚಳಿನೂ ಹೆವಿ ಹೊಡಿತಿದೆ. ನೋಡ್ರಿ ಹೋಗೋಣ ಒಳಗೆ. ಹುಡುಕ್ತಾ ಇರೋದೆ ಆನೆನ ಹುಡುಕ್ತಾ ಇರೋದೆ ಇವಾಗ. ಏನೋ ಹಿಂಗೈತೆ ರೋಡ್ಗಳು ಏನು ಹಿಂಗೈತೆ ಸೈಕಾಗಿ. ಯಪ್ಪ ಚಳಿ ಏನು ಈ ರೇಂಜ್ಗೆ ಹೊಡಿತೈತೆ. ಇಲ್ಲೇ ಆನೆ ಜಿಂಕೆಗಳು ಅವೆಲ್ಲ ಇದೆ ಅಂತಾರೆ. ಸಡನ್ನಾಗಿ ಆನೆಗೇನೆ ಬಂತಂದರೆ ಮುಗೀತು ಕತೆ. ಕಾಡು ಪ್ರಾಣಿಗಳು, ಕಾಡು ಕೋಣ ಅಂತೆ, ಜಿಂಕೆ ಅಂತೆ, ಹುಲಿ ಅದಿದೆಲ್ಲ ಇಲ್ಲಿ ಓಡಾಡ್ತಿರ್ತವೆ ಅವಾಗವಾಗ. ನಮ್ಮ ಪುಣ್ಯಕ್ಕೆ ಆನೆಗೇನೆ ಸಿಕ್ಕಿದ್ರೆ ನೋಡ್ಕೊಂಡು ಹೋಯ್ತಾ ಇರೋದು. ಅದೇನಾದರೂ ತಲೆ ಕೆಟ್ಟು ಏನಾದರೂ ಮಾಡ್ತಂದ್ರೆ ಮುಗೀತು ಕತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಜಾಗ ಚಾಮರಾಜನಗರಕ್ಕೆ ಸೇರುತ್ತಿದ್ದು. ನೋಡಿ ಅಲ್ಲೆಲ್ಲ ಫ್ರೆಶ್ ಆನೆ ಲದ್ದಿ ಹಂಗಂಗೆ ಆಗಿ ಹೋಗಿದೆ. ನಾನು ನೋಡಿರೋ ವಿಡಿಯೋದಲ್ಲೆಲ್ಲ ಆನೆಗಳು ಹಂಗಂಗೆ ಕಾಣಿಸ್ಕೊಂಡಿದೆ ಪ್ರತಿಯೊಂದು ಕಡೆಯೂ. ನೋಡೋಣ ನಮ್ಮದು ಲಕ್ ಹೆಂಗಿದೆ, ಎಲ್ಲಾದರೂ ಕಾಣಿಸ್ಕೊಳ್ಳುತ್ತಾ ಅಂತ ನೋಡೋಣ. ಇಲ್ಲಿ ನೋಡ್ಗುರು ನವಿಲು, ಗಂಡು ನವಿಲು ನೋಡಿ ಮಸ್ತಾಗಿದೆ. ಗಂಡು ನವಿಲಲ್ಲ ಮಸ್ತಾಗೈತಲ್ಲ. ಯಾವ ಟರ್ನಿಂಗಲ್ಲಿ ಏನೇನಾಯ್ತೋ ಒಂದು ಗೊತ್ತಾಗ್ತಿಲ್ಲ. ಗಾಡಿ ನೋಡಿದ್ರೆ ಎಕ್ತಾನೇ ಇಲ್ಲ, ಗಾಡಿ ಎಕ್ತಾನೇ ಇಲ್ಲ ಎಷ್ಟು ಲೀಟ್ರ್ ಕೊಟ್ರು. ನೋಡಿ ಇವ್ರದ್ದೆಲ್ಲ ಮಸ್ತು, ಯಾವುದೇ ಏನೇ ಬಂದರೂ ಆರಾಮಾಗಿ ಸೇಫ್ಟಿಯಲ್ಲಿ ಇರ್ತಾರೆ. ಟೂ ವೀಲರ್ ಅವ್ರದ್ದು ಸ್ವಲ್ಪ ರಿಸ್ಕು, ಎಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ. ಏನಿಲ್ಲ ಏನಾದರೂ ಆನೆಗೇನೆ ಬಂತ ಅಲ್ಲೇ ಗಾಡಿ ಬಿಟ್ಟು ಓಡ್ರ ಗಣೇಶ ಅಂದ್ಕೊಂಡು ಓಡ್ತಾ ಇರೋದೆ. ಗುರು ಹಿಂಗೈತಿದು. ಹೋಗುವಾಗ ಆರಾಮಾಗಿ ಹೋಗ್ಬಿಡ್ಬೋದಲ್ಲ. ಡೌನ್ ಐತೆ ಫುಲ್ಲು. ಎರಡು ರೋಡ್ ಐತೈತಲ್ಲ, ಯಾವ ಸೈಡು? ಸೈಕಾಗೈತೆ. ಹಾಂ ಏನೋ ಗಾಡಿ ಹೋಗ್ತಾನೆ ಇಲ್ಲ. ಕಸುಗಳೆಲ್ಲ ಬಿಸಾಕ್ಬಿಟ್ಟು ಹೋಗೋರು ಕಣ್ ಕಡೆ. ಇಲ್ಲಿ ಕೂತವ್ರಲ್ಲಪ್ಪ, ಅಲ್ಲೆಲ್ಲ ಜನ ಅವರಲ್ಲ, ಅಲ್ಲೆಲ್ಲ ಕೂತಿದಾರಲ್ಲ, ಅವ್ರಿಗೇನು ಮಾಡಲ್ವ ಆನೆ? ಅಲ್ಲಿ ಕೂತಿದಾರಲ್ಲ ಅವ್ರಿಗೇನು ಮಾಡಲ್ವೇನು ಆನೆ? ಅಲ್ಲಿ ಕೂತಿರ್ಲಿಲ್ಲ ಇಬ್ಬರು ಜನ? ಯಾರೋ ನೀನು ಇನ್ನೇನೋ ನೋಡ್ತಿದ್ಯಾ? ಹಾಂ, ಅಲ್ಲಿಬ್ಬರು ಕೂತಿದ್ರಲ್ಲ ನೋಡು. ಸಿಂಹಾದ್ರಿ ಹೆಂಗೋಯ್ತು ಅವನೇ ಗಾಡೀಲಿ.
ಏನ ಹಿಂಗೆ ಒಳ್ಳೊಳ್ಳೆ ಮಾತಾಡ್ತೀಯಲ್ಲ ಅಲ್ಲಿ. ಹಾಂ ಏನು ಆನೆನಾ? ಹಾಂ ಆನೆನಾ? ಆನೆ ಹೊಡಿಯುತ್ತೇನೋ? ಅವ್ರು ಇಲ್ಲೇ ಇರ್ತದ ಕೊಡೋ ಒಳಗಡೆ. ಇಲ್ಲೆಲ್ಲ ಕಾಡು ಜನಾಂಗದವ್ರು ಜಾಸ್ತಿ ಇದಾರಂತೆ, ಬುಡಕಟ್ಟು ಜನಾಂಗದವರು. ಏನಪ್ಪ ಗಾಡಿನೇ ಇರ್ತಿಲ್ಲ. ರೋಡ್ಗಳು ಮಾತ್ರ ಮಸ್ತಾಗೈತೆ ಗುರು, ಸೈಕ ಇದೆ ರೋಡ್ಗಳು. ಹೆಂಗಿದಾವೆ ನೋಡ್ರಿ ಕರ್ವಿಂಗು. ಇಲ್ಲೆಲ್ಲ ಆನೆಗಳು ಬಂದರೆ ಹೆಂಗೆ ಹೋಗೋದು? ಏನು ಉಣ್ಕೊಂಡು ಹೋಗ್ಬಿಡ್ತೀವಿ ನಾವು. ನನಗೆ ಹೇಳ್ರ ಏರ್ರ ಒಂದೊಂದು ಪ್ರಾಣಿ ಕಾಣಿಸ್ಲಿಲ್ಲ, ಅದೊಂದು ನವಿಲ್ ಬಿಟ್ರೆ. ನೋಡ್ರಿ ಅಣ್ಣವ್ರು ರಾಜ ಹುಲಿ ಸಿಂಹಾದ್ರಿ ಅನ್ನೋರು ಇಲ್ಲೂ ಬಂದು ಒಂದಕ್ಕೆ ಹೋಯ್ತವ್ರೆ. ಆನೆ ಗೀನೆ ಬಂತಂದರೆ ಸರ್ರಾಗಿ ಕಾಲೆತ್ಕೊಂಡು ಜೈ ಅನ್ಸುತ್ತೆ ಅಣ್ಣವ್ರಿಗೆ. ಯಪ್ಪ ಏರ್ತಾನೆ ಇಲ್ಲ ಕಣೋ ಗಾಡೀಲಿ. ಹಾಂ ಹಿಂಗಾದ್ರೆ ಹೆಂಗೆ ಕತೆ? ಪೀಸ್ಫುಲ್ಲಾಗಿ ಬರ್ಬೋದು. ಸಡನ್ನಾಗಿ ಆನೆಗೆ ಬಂದ್ಬಿಟ್ರೆ ಆ ಟೈಮಲ್ಲಿ ಮಸ್ತಲ್ಲ. ಆ ಟೈಮಲ್ಲಿ ಆನೆ ಬಂದರೆ ಮಸ್ತಲ್ಲ. ಇಳ್ಕೊಂಡು ಹೋಯ್ತಾ ಇರ್ತೀವಿ, ಸಡನ್ನಾಗಿ ಹಿಂಗೆ ಟರ್ನಿಂಗಲ್ಲಿ ಬಂದ್ಬಿಟ್ರೆ ನಾನು ನೋಡಿರೋ ವಿಡಿಯೋದಲ್ಲೆಲ್ಲ ಜಿಂಕೆ ಅಂತೆ ನೋಡಿರೋ ವಿಡಿಯೋದಲ್ಲಿ ಜಿಂಕೆ ಆನೆ ಅದಿದೆಲ್ಲ ಕಾಣಿಸ್ತಿತ್ತು. ಇಲ್ಲಿ ಒಂದೊಂದು ಕಾಣಿಸ್ತಿಲ್ಲ ಇವಾಗೆಲ್ಲ. ಮಳೆ ಗಿಳೆ ಬಂದಿದ್ರೆ ಇನ್ನೂ ಮಸ್ತಲ್ಲ ಈ ರೋಡಲ್ಲಿ ಹೋಗೋಕ್ಕೆ. ಇಲ್ಲೆಲ್ಲ ಜಿಂಕೆಗಳು ಬರುತ್ತಂತೆ ನೋಡೋ ನೀರು ಕುಡಿಯಕ್ಲಿ. ಇವಾಗ ಫುಲ್ಲು ಆಫ್ ರೋಡಿಂಗು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಇವಾಗ ಬೆಟ್ಟಕ್ಕೆ ಹೋಗಿ ಬಂದು ಆಮೇಲೆ ಕೇಗುಡಿಗೆ. ಅಡ ಹಂಗೈತೆ ಹುಡುಗರು ರೋಡ್ ಇದು. ಒಳ್ಳೆ ಫುಲ್ಲು ಚಿಕ್ಕಮಗಳೂರು ಸೈಡ್ ಕಾಫಿ ಎಸ್ಟೇಟ್ ಇದೆ ನೋಡಿ, ಅದೇ ಥರ ಇದೆ. ಕಾಫಿನೇ ಅದು ಬೆಳೆದಿರೋದು, ಕಾಫಿ ಬೀಜಗಳು ಫುಲ್ಲು ಅದೇ ಥರ ವಾತಾವರಣ. ಫುಲ್ಲು ಕೂಲಾಗಿ ಚಿಲ್ಲಾಗಿದೆ ನೋಡಿ ಇಲ್ಲೆಲ್ಲ. ಮಸ್ತಾಗೈತೆ ಹೋಗೋ ಟೈಮಲ್ಲಿ ಆರಾಮಾಗಿ ಹೋಗ್ಬೋದು ನೋಡ್ಗುರು. ಎಲ್ಲ ಮಸ್ತಾಗಿ ಡಗುನೇ ಎಲ್ಲ.
ಫುಲ್ಲು ಆಫ್ ರೋಡಿಂಗ್ ಏಯ್ ಯಾವ ಕಡೆನೋ ಇಲ್ಲೇ ಯಾವುದೋ ರೋಡ್ ಬರ್ತೈತಲ್ಲ ಅಲ್ಲಿ ಅಲ್ಲ ಇಲ್ಲೇ ಯಾವುದೋ ರೋಡ್ ಬರ್ತೈತಲ್ಲ ಇದೇ ಯಾವುದೋ ರೋಡಲ್ಲಿ ಬಂದ್ವಲ್ಲ ನೀನು ಯಾವುದೋ ಆಫ್ ರೋಡಿಂಗ್ ಮಾಡಿಸ್ಕೊಂಡು ಕರ್ಕೊಬಂದೆ ಮಸ್ತಾಗೈತೆ ನೋಡು ಮೇಲ್ಗಡೆಯಲ್ಲೆಲ್ಲ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಆ ಥರ ಫೀಲ್ ಕೊಡ್ತೈತಿ ಇಲ್ಲಿ. ಓ ಇಲ್ಲೂ ಏನೋ ಕೊಡ್ಬೇಕಣೋ, ಇಲ್ಲೂ ಟಿಕೆಟು. ಈಸ್ಕೊಳ್ಳಲ್ಲ ಈ 10 ರೂಪಾಯಿ ಗಿಡಗಳು ಒಂದು ಕಾಣಿಸ್ತೈತೆ ನೋಡು. ಫುಲ್ಲ ಹಂಗಾದ್ರೆ ಒಂದು ಕೆಲಸ ಮಾಡು, ಕಲ್ಲಡಿ ಬಿಡ್ಬಿಟ್ಟು ಟ್ಯಾಂಕ್ ಬಿಟ್ಬಿಡು ಅಲ್ವಾ. ಕಾಣಿಸ್ತೈತೆ ನೋಡೋ ಮಸ್ತಾಗಿ. ಇವಾಗ ಈ ಕಡೆನಾ ಲೆಫ್ಟಾ ಬ್ರೋ? ಲೆಫ್ಟಾ ರೈಟಾ? ನಾನು ಬಂದಿರೋದು ಫಸ್ಟ್ ಟೈಮು ಬ್ರೋ, ಗೊತ್ತಿಲ್ಲ ಇಲ್ಲಿ. ಗಾಡಿನೇ ಮೇಲೆ ತಗೋಗ್ಬೋದೇನೋ ಕಣ. ಲವ್ ನಡ್ಕೊಂಡೋಗೋದ ಗಾಡಿನೇ ತಗೋಬೋದು ನೋಡಿ ಮೇಲ್ಗಡೆಗೇನೆ. ಇದ್ಯಾವುದೋ ರೀಸೆಂಟಾಗಿ ಜಾತ್ರೆ ಆಗಿ ಮುಗಿಸಿರೋದು ಅನ್ಸುತ್ತೆ ಕಣ ಇಲ್ಲಿ. ರೀಸೆಂಟಾಗಿ ಯಾವುದೋ ಜಾತ್ರೆ ಇರುತ್ತೆ ಅನ್ನೋ ಕಣ ಇಲ್ಲಿ. ತೇರ್ಗಿರಿಯಲ್ಲ ಹಂಗೆ ಅವ್ರು ನೋಡು. ನಡ್ಕೊಂಡು ಹೋಗ್ಬೇಕು. ಅಲ್ಲಿತ್ತು ಕಣ ಅಲ್ಲಿ. ಓಹೋ ಇಲ್ಲಿಂದ ನೋಡೋ ಮಸ್ತು ವ್ಯೂಲಿ. ಇಳಿಯೋ ನೋಡ್ಕೊಂಡು. ಮಸ್ತು. ಅಲ್ಲಿ ಮನೆ ಐತೆ ನೋಡ್ರಿ, ಅಲ್ಲೊಂದು ಸೈಕ ಕಾಣಿಸ್ತೈತೆ ಅಲ್ಲಿ. ಇಲ್ಲೂ ಫೋಟೋ ಶೂಟ್ ಅಲ್ಲ, ಎಲ್ಲಿ ನೋಡಿದ್ರು ಫೋಟೋ ಶೂಟ್, ಎಲ್ಲಿ ನೋಡಿದ್ರು ಅಷ್ಟೇ ಹಚ್ಚುತ್ತಿಲ್ಲ ಕಣ ಹೇಳ್ದಾಗ ಅಲ್ಲಿ. ಇವು ಅಂದ್ಕೊಂಡು ನಾನು ಅಲ್ಲೆಲ್ಲೋ ತಗೊಂಡ್ಬಿಡ್ತೀನಿ ಆಮೇಲೆ ಫೋಟೋ. ಮಸ್ತಾಗೈತೆ ನೋಡಿ ಇಲ್ಲಿಂದ ವ್ಯೂ. ನಮ್ಮ ಮಯಾಬೂಜ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ದೇವಸ್ಥಾನ, ಇಲ್ಲಿ ಹೋಗ್ಬೇಕು. ಬರ್ರಿ ಮೆಟ್ಲು ಹತ್ಕೊಂಡು ಹೋಗೋಣ. ಇವನು ಹೊಸ ಪರಿಚಯ ನೋಡ್ಕೊಳ್ರಿ, ಇವನು ಭರತ ಅಂತ. ಹಾಯ್ ಅನ್ನಲ್ಲ ಈ ಅವನು ಒಂದು ಸ್ವಲ್ಪ ನಾಚಿಕೆ ಸ್ವಭಾವ. ನಮ್ಮ ಹತ್ರ ಅಷ್ಟೇ, ಹುಡುಗಿರ ಹತ್ರ ಇಲ್ಲ. ಬನ್ನಿ ಹೋಗೋಣ ಕೈಯಲ್ಲಿ ಚಪ್ಪಲಿ. ಅಲ್ಲಿ ಗಾಡಿ ಪಾರ್ಕ್ ಐತಿ, ಇವಾಗ ಇಲ್ಲಿ ಚಪ್ಪಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಐತೆ. ಏನು ಕಾಸ್ಟ್ಲಿ ಚಪ್ಪಲಿ ಇಲ್ಲ, ಓನ್ಲಿ 100 ರೂಪೀಸ್ ಚಪ್ಪಲಿ. ಇಲ್ಲೆಲ್ಲ ಪೂಜೆ ಸಾಮಾನು ಸಿಗುತ್ತೆ ನೋಡ್ರಿ ಇಲ್ಲೆಲ್ಲ. ಸಂಡೇ ಆದ್ರೂ ಏನು ಅಷ್ಟೊಂದು ಜನ ಏನಿಲ್ಲ.
ಮಸ್ತಾಗಿದೆ ಈ ಕಡೆ ಎಲ್ಲ ವ್ಯೂ. ಬಲ್ಲಲು ಹೊಂಟು ಒಳಗೆ. ಸರ್ವದರ್ಶನಕ್ಕೆ ದಾರಿ ಅಂತೆ ಬಾರ. ಹಂಗೆ ಹೋಗ್ಬಿಡ್ಬೋದಲ್ಲೇ, ನಡಿ ಹಿಂಗೆ ಹೋಗ್ಬೋದು, ಏನು ಕ್ರೌಡ್ ಏನಿಲ್ವಲ್ಲ. ದರ್ಶನ ಮುಗೀತು. ಇವಾಗ ನೆಕ್ಸ್ಟು ಕೇಗುಡಿಗೆ. ನಮ್ಮ ಅಯ್ಯಭುಜ ಇಲ್ಲೇ ನಿಂತೈತೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಇನ್ನೇನು ದರ್ಶನ ಆಯಿತು, ಪೂಜೆನೂ ಮಾಡಿಸ್ಕೊಂಡಾಯ್ತು. ಇವಾಗ ಡೈರೆಕ್ಟು ಕೇಗುಡಿಗೆ. ಸೊ ಬನ್ನಿ ಹೋಗೋಣ.